ಎಸ್, ಸೋನು ನಿಗಮ್ರಿಂದ ಕನ್ನಡಕ್ಕೆ ಅವಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸೋನು ನಿಗಮ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೋನು ನಿಗಮ್ಗೆ ನೋಟಿಸ್ ಕೊಡಲು ಖಾಕಿ ಸಿದ್ಧತೆಯನ್ನ ಕೂಡ ನಡೆಸಿಕೊಳ್ತಾ ಇದೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿರುವಂತದ್ದು. ಇನ್ನು ನಾಳೆ ಪೋಸ್ಟ್ ಅಥವಾ ವಾಟ್ಸಾಪ್ ಮುಖಾಂತರ ನೋಟಿಸ್ ಹೋಗುವ ಸಾಧ್ಯತೆ ಕೂಡ ಇರುವಂತದ್ದು. ಅಂದ್ರೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಸೋನು ನಿಗಮ್ ರವರಿಗೆ ನೋಟಿಸ್ ಅನ್ನ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಎಫ್ಐಆರ್ ದಾಖಲನ್ನ ಈಗಾಗಲೇ ಆವಲಹಳ್ಳಿ ಪೊಲೀಸರು ಮಾಡಿಕೊಂಡಿದ್ದಾರೆ ಅನ್ನೋದರ ಕುರಿತು ಕೂಡ ಅಪ್ಡೇಟ್ ಇರುವಂತದ್ದು. ಅಂದ್ರೆ ಈಗ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ನೀಡಿ ವಿಚಾರಣೆಯ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಆ ಮಾತನ್ನ ನೀವು ಹೇಳಿದ್ರಿ, ಅಂದ್ರೆ ಕನ್ನಡ ನೀವು ಹೀಗೆ ಹೇಳ್ತಾ ಇರೋದಕ್ಕೇನೆ ಪಹಲ್ಗಾಮ್ ದಾಳಿ ಆಗಿದ್ದು ಅಂತ ಸೋನು ನಿಗಮ್ ಹೇಳಿದ್ರು. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕೆ ಆ ಮಾತನ್ನ ಹೇಳಿದ್ದೀರಿ, ಪಹಲ್ಗಾಮ್ ದಾಳಿಗೂ ಕನ್ನಡಕ್ಕೂ ಏನು ಸಂಬಂಧ, ಕನ್ನಡಕ್ಕೆ ಧಕ್ಕೆ ಬರುವ ರೀತಿ ಮಾತನಾಡೋದಕ್ಕೆ ಯಾರಾದ್ರೂ ನಿಮಗೆ ಪ್ರಚೋದನೆ ನೀಡಿದ್ರಾ ಅಂತ ಹೀಗೆ ಅನೇಕ ವಿಚಾರಗಳನ್ನ ಕೇಳೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಗಾಯಕ ಸೋನು ನಿಗಮ್ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. ಕನ್ನಡದ ಬಗ್ಗೆ ಅವರು ನೀಡಿರೋ ಹೇಳಿಕೆಯೇ ಇದಕ್ಕೆ ಕಾರಣ. ಕನ್ನಡ ನೀವು ಹೀಗೆ ಹೇಳಿರೋದಕ್ಕೇನೆ ಪಹಲ್ಗಾಮ್ ದಾಳಿ ಆಗಿದ್ದು ಅಂತ ಸೋನು ನಿಗಮ್ ಹೇಳಿದ್ರು. ಈಗ ಕನ್ನಡಿಗರ ಆಕ್ರೋಶಕ್ಕೆ ಈ ಒಂದು ಹೇಳಿಕೆ ಕಾರಣವಾಗಿದ್ದು ಕರ್ನಾಟಕದಲ್ಲಿ ಆತನನ್ನ ಬ್ಯಾನ್ ಮಾಡಬೇಕು ಎಂಬ ಆಕ್ರೋಶದ ಮಾತುಗಳು ಕೂಡ ಕೇಳಿ ಬಂದಿದೆ. ಈ ಸಂದರ್ಭದಲ್ಲೇ ಆವಲಹಳ್ಳಿ ಠಾಣೆಯಲ್ಲಿ ಸೋನು ನಿಗಮ್ ವಿರುದ್ಧ ಕೇಸ್ ದಾಖಲಾಗಿದೆ. ಕನ್ನಡಿಗರ ಭಾವನೆಗೆ ಘಾಸಿ ಉಂಟು ಮಾಡಿದ ಆರೋಪ ಅವರ ಮೇಲಿದೆ. ಸದ್ಯಕ್ಕೆ ಇನ್ನೇನು ಪೊಲೀಸರು ನಾಳೆ ಅಥವಾ ನಾಳದ್ದಷ್ಟರಲ್ಲಿ ಏನು ನೋಟಿಸ್ ನೀಡುವ ಸಾಧ್ಯತೆ ಕೂಡ ಇದ್ದು ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಆ ಒಂದು ಮಾತನ್ನ ಹೇಳಿದ್ರಿ, ಪಹಲ್ಗಾಮ್ ದಾಳಿಗೂ ಕನ್ನಡಕ್ಕೂ ಏನ್ ಸಂಬಂಧ, ಕನ್ನಡಕ್ಕೆ ಧಕ್ಕೆ ಬರುವ ರೀತಿ ಮಾತನಾಡೋದಕ್ಕೆ ಯಾರಾದ್ರೂ ನಿಮ್ಗೆ ಪ್ರಚೋದನೆ ನೀಡಿದ್ರಾ ಅಂತ ಸೇರಿದಂತೆ ಸಾಕಷ್ಟು ವಿಚಾರಗಳನ್ನ ಕೇಳೋದಕ್ಕೆ ಇತ್ತ ಪೊಲೀಸರು ಕೂಡ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ವಿಶ್ವನಾಥ್, ಕನ್ನಡದ ಬಗ್ಗೆ ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗಾಯಕನ ವಿರುದ್ಧ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇದ್ದು ಇನ್ನೇನು ನೋಟಿಸ್ ಕೂಡ ನೀಡ್ತಾರೆ ಅಂತ ಹೇಳಲಾಗ್ತಿದೆ. ನೋಟಿಸ್ ಯಾವಾಗ ನೀಡ್ತಾರೆ, ಯಾವಾಗ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ, ಓವರ್ ಆಲ್ ಡೀಟೇಲ್ಸ್. ಮೊದಲಾಗಿ ಏನು ಗಾಯಕ ಸೋನು ನಿಗಮ್ ಅವರು ಸುಮ್ನೆ ಇರ್ಲಾರ್ದ್ರೆ ಇರುವೆ ಬಿಟ್ಕೊಂಡ್ರು ಅನ್ನೋ ಒಂದು ಮಾತೇನಿದೆ ಅದಕ್ಕೆ ಇಂಬು ನೀಡುವಂತಹ ಕೆಲಸವನ್ನ ಮಾಡ್ಕೊಂಡಿರುವಂತದ್ದು. ಇಲ್ಲಿ ಕನ್ನಡಿಗರನ್ನ ಕೆಣಕಿ ಈಗ ಸೋನು ನಿಗಮ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಸೋನು ಕ್ಷಮೆಯಾಚನೆ ಮಾಡಿದ್ರು ಕೂಡ ಸೋನು ನಿಗಮ್ಗೆ ಈ ಸಂಕಷ್ಟ ಕೂಡ ತಪ್ಪಿಲ್ಲ. ಈಗಾಗಲೇ ಸೋನು ನಿಗಮ್ ವಿರುದ್ಧವಾಗಿ ನಿನ್ನೆನೆ ಎಫ್ಐಆರ್ ಕೂಡ ದಾಖಲಾಗಿರುತ್ತೆ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ. ಹೀಗಾಗಿ ಸೋನು ನಿಗಮ್ ವಿಚಾರಣೆಗೆ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಇನ್ನು ಸೋನು ನಿಗಮ್ ಇವತ್ತು ವಾಟ್ಸ್ಆಪ್ ಮೂಲಕ ನೋಟಿಸ್ ರವಾನೆ ಮಾಡೋದಕ್ಕೆ ಆವಲಹಳ್ಳಿ ಪೊಲೀಸರು ಮುಂದಾಗಿದ್ದಾರೆ. ಪ್ರಮುಖವಾಗಿ ಸೋನು ನಿಗಮ್ಗೆ ಇವತ್ತೇನು ನೋಟಿಸ್ ಕೊಟ್ಟ ನಂತರ ವಿಚಾರಣೆಯನ್ನ ನಡೆಸೋದಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಿದ್ದಾರೆ. ಅಂತಂದ್ರೆ ಪ್ರಮುಖವಾಗಿ ಯಾವ ಕಾರಣಕ್ಕೆ ಈ ಒಂದು ಹೇಳಿಕೆಯನ್ನ ನೀಡಿದ್ರೆ, ಪಹಲ್ಗಾಮ್ ದಾಳಿಗೂ ಮತ್ತು ಕನ್ನಡಕ್ಕೂ ಏನ್ ಸಂಬಂಧ, ಕನ್ನಡಕ್ಕೆ ಧಕ್ಕೆ ಬರುವಂತಹ ರೀತಿ ಮಾತನಾಡೋದಕ್ಕೆ ಯಾರಾದ್ರೂ ನಿಮಗೆ ಪ್ರಚೋದನೆ ಕೊಟ್ರ, ಮತ್ತು ಸೋನು ಭಾಷಣದ ವೇಳೆ ಏನೆಲ್ಲ ಘಟನೆಗಳು ನಡೀತು ಮತ್ತು ಆ ಒಂದು ಹೇಳಿಕೆಯನ್ನ ಪರ್ಟಿಕ್ಯುಲರ್ ಆಗಿ ಹೇಳೋದಕ್ಕೆ ಏನ್ ರೀಸನ್ ಅನ್ನೋ ಒಂದು ಆಂಗಲ್ ಅಲ್ಲೂ ಕೂಡ ಪ್ರಶ್ನೆಯನ್ನ ಮಾಡೋರಿದ್ದಾರೆ. ಹೀಗಾಗಿ ಸೋನು ನಿಗಮ್ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಹೆಸರುವಾಸಿ ಆದ್ರೂ ಕೂಡ ಇಲ್ಲಿ ಪೊಲೀಸರಿಂದ ಅವರಿಗೆ ಸಂಕಷ್ಟ ಎದುರಾಗುವಂಥದ್ದು. ಯಾಕಂತಂದ್ರೆ ಕನ್ನಡಿಗರನ್ನ ಯಾವತ್ತೂ ಕೆಣಕಿ ಯಾರು ಕೂಡ ಉಳಿದವರಿಲ್ಲ. ಅಷ್ಟರ ಮಟ್ಟಿಗೆ ಕನ್ನಡ ಪ್ರೇಮಿಗಳಾಗಿರ್ಬೋದು, ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಕನ್ನಡಿಗರಾಗಿರ್ಬೋದು ಯಾರನ್ನೂ ಕೂಡ ಬಿಡೋದಿಲ್ಲ. ಎಷ್ಟು ಪ್ರೀತಿಯನ್ನ ಕೊಡ್ತೀವೋ ಅಷ್ಟೇ ನಮ್ಮ ಕನ್ನಡತನಕ್ಕೆ ಮತ್ತು ನಮ್ಮ ಭಾಷೆಯ ವಿಷಯಕ್ಕೆ ಮತ್ತು ನಮ್ಮ ಪ್ರಾಂತ್ಯದ ವಿಷಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದಕ್ಕೆ ತಿರುಗೇಟು ಕೊಡುವಂತಹ ಕೆಲಸವನ್ನ ಕನ್ನಡಿಗರು ಮಾಡೇ ಮಾಡ್ತಾರೆ. ಅದಕ್ಕೆ ಸೋನು ನಿಗಮ್ ಪರಿಸ್ಥಿತಿ ಅದೇ ಆಗಿದೆ. ಎಫ್ಐಆರ್ ದಾಖಲಾಗಿದೆ. ಅವರ ವಾಟ್ಸ್ಆಪ್ ನಂಬರ್ ಏನಿದೆ ಆ ವಾಟ್ಸ್ಆಪ್ ನಂಬರ್ಗೆ ಆ ಒಂದು ನೋಟಿಸ್ ಅನ್ನ ಕಳಿಸ್ತಾರೆ. ಇವತ್ತು ವಿಚಾರಣೆಗೂ ಕೂಡ ಹಾಜರಾಗುವಂತ ಹೇಳ್ತಾರೆ. ಮುಂದಿನ ದಿನಮಾನಗಳಲ್ಲಿ ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ. ಹಾಜರಾಗದಂತಹ ಸಂದರ್ಭದಲ್ಲಿ ಮತ್ತೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಮುಂದೆ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.